ಮಂಗಳೂರಿನಲ್ಲಿ ಮತ್ತೆ ಸೇಡಿನ ನೆತ್ತರು ಹರಿದಿದೆ. ತಲ್ವಾರ್ನಿಂದ ಇಬ್ಬರ ಮೇಲೆ ದಾಳಿ ಮಾಡಲಾಗಿದ್ದು, ಈ ದಾಳಿಯ ವೇಳೆ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನಲ್ಲಿ ಸಾಲು ಸಾಲು ಕೋಮು ಗಲಭೆ ಉಂಟಾಗ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಮತ್ತೆ ಹರಿದ ಸೇಡಿನ ನೆತ್ತರು. ತಲ್ವಾರ್ನಿಂದ ಇಬ್ಬರ ಮೇಲೆ ದಾಳಿ ಮಾಡಲಾಗಿದೆ. ಈ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ಅಬ್ದುಲ್ ರಹಿಮಾನ್ ಎಂಬಾತ ಕೊಲೆಯಾಗಿರುವ ಯುವಕ, ಕಲಂದರ್ ಶಾಫಿ ಎನ್ನುವಂಥ ಇನ್ನೊಬ್ಬ ಯುವಕನಿಗೆ ಕೂಡ ಗಾಯವಾಗಿರುವಂಥದ್ದು. ಅಡ್ಡೂರು ಕೊಲ್ತಮಜಲು ಬಳಿ ನಡೆದಿರುವಂತಹ ಮರ್ಡರ್ ಇದು. ಮಂಗಳೂರಿನ ಅಡ್ಡೂರು ಕೊಲ್ತಮಜಲು ಬಳಿ ಈ ಘಟನೆ ನಡೆದಿರುವಂಥದ್ದು. ದುಷ್ಕರ್ಮಿಗಳಿಂದ ಇಬ್ಬರ ಮೇಲೆ ತಲ್ವಾರ್ನಿಂದ ದಾಳಿ ಮಾಡಲಾಗಿತ್ತು. ಈ ವೇಳೆ ಓರ್ವ ಯುವಕ ಸಾವನ್ನಪ್ಪಿದ್ದಾನೆ. ಪಿಕಪ್ ವಾಹನದ ಮರಳು ಆನ್ಲೋಡ್ ಮಾಡ್ತಾ ಇರುವಂತಹ ವೇಳೆ ಈ ಘಟನೆ ನಡೆದಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇನ್ನೊಬ್ಬ ಯುವಕನಿಗೆ ಗಾಯ ಆಗಿರುವಂಥದ್ದು. ಕೊಲ್ತಮಜಲು, ಮಂಗಳೂರಿನ ಅಡ್ಡೂರು ಸಮೀಪದ ಕೊಲ್ತಮಜಲು ಎಂಬಲ್ಲಿ ಈ ಘಟನೆ ವರದಿಯಾಗಿರುವಂಥದ್ದು. ಘಟನೆಯಲ್ಲಿ ಕೊಲ್ತಮಜಲು ಬೆಲ್ಲೂರು ನಿವಾಸಿ ಅಬ್ದುಲ್ ಖಾದರ್ ಎಂಬುವರ ಮಗ ಅಬ್ದುಲ್ ರಹಿಮಾನ್ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವಕ ಕಲಂದರ್ ಶಾಫಿ ಗಾಯಗೊಂಡಿರುವಂಥದ್ದು. ಅಬ್ದುಲ್ ರಹಿಮಾನ್ ಅವರು ಇಮ್ತಿಯಾಜ್ ಅವರೊಂದಿಗೆ ತನ್ನ ಪಿಕಪ್ ವಾಹನದಲ್ಲಿ ಅಡ್ಡೂರಿನಿಂದ ಕಲ್ಪನೆ ಸಮೀಪದ ಕಾಗುಡ್ಡೆ ಎಂಬಲ್ಲಿ ಮನೆಯೊಂದರ ಬಳಿ ಮರಳನ್ನ ಆನ್ಲೋಡ್ ಮಾಡ್ತಾ ಇದ್ರು. ಈ ವೇಳೆ ದುಷ್ಕರ್ಮಿಗಳ ತಂಡವೊಂದು ಏಕಾಏಕಿ ದಾಳಿ ಮಾಡಿರುವಂಥದ್ದು. ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಕೋಮು ಗಲಭೆ, ಕೋಮು ಹತ್ಯೆ ನಡೀತಾ ಇರುವಂಥದ್ದು. ಒಂದಾದ ಮೇಲೆ ಒಂದರಂತೆ ಈ ರೀತಿಯಾದಂತಹ ಹತ್ಯೆ ನಡೀತಾ ಇರುವಂಥದ್ದು. ಮಂಗಳೂರಿನಲ್ಲಿ ಮತ್ತೆ ಸೇಡಿನ ನೆತ್ತರು ಹರಿದಿದೆ. ನಿನ್ನೆ ಮಂಗಳವಾರ ತಲ್ವಾರ್ನಿಂದ ಕೊಚ್ಚಿ ಓರ್ವ ಯುವಕನ ಬರ್ಬರ ಹತ್ಯೆ ಆಗಿರುವಂಥದ್ದು. ಅಬ್ದುಲ್ ರಹಿಮಾನ್ ಕೊಲೆಗೀಡಾದ ಯುವಕ, ಇನ್ನೊಬ್ಬ ಯುವಕ ಕಲಂದರ್ ಶಾಫಿಗೆ ಗಾಯಗಳಾಗಿವೆ. ಮಂಗಳೂರಿನ ಅಡ್ಡೂರು ಕೊಲ್ತಮಜಲು ಬಳಿ ನಡೆದಿರುವಂತಹ ಮರ್ಡರ್ ಇದು. ದುಷ್ಕರ್ಮಿಗಳ ತಂಡವೊಂದು ಏಕಾಏಕಿ ದಾಳಿ ಮಾಡಿದೆ. ಬೆಲ್ಲೂರು ನಿವಾಸಿ ಅಬ್ದುಲ್ ಖಾದರ್ ಎಂಬುವರ ಮಗ ಅಬ್ದುಲ್ ರಹಿಮಾನ್ ಮೃತಪಟ್ಟಿರುವಂತಹ ಯುವಕ. ಮತ್ತೋರ್ವ ಯುವಕ ಕಲಂದರ್ ಶಾಫಿ ಗಾಯಗೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅಬ್ದುಲ್ ರಹಿಮಾನ್ ಅವರು ಇಮ್ತಿಯಾಜ್ ಅವರೊಂದಿಗೆ ತನ್ನ ಪಿಕಪ್ ವಾಹನದಲ್ಲಿ ಅಡ್ಡೂರಿನಿಂದ ಕಲ್ಪನೆ ಸಮೀಪದ ಕಾಗುಡ್ಡೆ ಎಂಬಲ್ಲಿ ಮನೆಯೊಂದರ ಬಳಿ ಮರಳನ್ನ ಆನ್ಲೋಡ್ ಮಾಡ್ತಾ ಇದ್ರು. ಈ ವೇಳೆ ಏಕಾಏಕಿ ದುಷ್ಕರ್ಮಿಗಳ ತಂಡ ದಾಳಿ ಮಾಡಿದೆ. ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ. ಅಲ್ಲಿ ಆಗಾಗ ಈ ರೀತಿಯಾದಂತಹ ಕೋಮು ಗಲಭೆ ನಡೀತಾ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಬ್ಬರನ್ನ ಕೊಚ್ಚಿ ಕೊಲೆ ಮಾಡುವಂತಹ ಘಟನೆಗಳು ಸಾಲು ಸಾಲಾಗಿ ನಡೀತಾ ಇರುವಂಥದ್ದು. ಮತ್ತೆ ಹರಿದಿದೆ ಸೇಡಿನ ನೆತ್ತರು ಮಂಗಳೂರಿನಲ್ಲಿ. ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಈ ದಾಳಿಯ ವೇಳೆ ಓರ್ವ ಮೃತಪಟ್ಟಿದ್ರೆ ಇನ್ನೋರ್ವ ಯುವಕನಿಗೆ ಗಾಯವಾಗಿದೆ. ಅಬ್ದುಲ್ ರಹಿಮಾನ್, ನೀವು ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು, ಕೊಲೆಯಾದ ಯುವಕ. ಕಲಂದರ್ ಶಾಫಿ ಎಂಬಾತನಿಗೆ ಗಾಯವಾಗಿದೆ. ಅಡ್ಡೂರು ಕೊಲ್ತಮಜಲು ಬಳಿ ಈ ಮರ್ಡರ್ ನಡೆದಿರುವಂಥದ್ದು. ಪಿಕಪ್ ವಾಹನದ ಮರಳನ್ನ ಆನ್ಲೋಡ್ ಮಾಡ್ತಾ ಇದ್ರು ಇವರು ಮನೆಯೊಂದರ ಬಳಿ. ಈ ವೇಳೆ ದುಷ್ಕರ್ಮಿಗಳ ತಂಡವೊಂದು ಏಕಾಏಕಿ ದಾಳಿ ಮಾಡಿದೆ. ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ರೀತಿಯಾದಂತಹ ಭಯಾನಕ ಘಟನೆಗಳು ಮಂಗಳೂರಿನಲ್ಲಿ ನಡೀತಾನೆ ಇದೆ. ಒಂದಾದ ಮೇಲೆ ಒಂದರಂತೆ ಮರ್ಡರ್ಗಳು, ಕೋಮು ಹತ್ಯೆ ನಡೀತಾನೆ ಇರುವಂಥದ್ದು. ಮತ್ತೆ ಮಂಗಳೂರಿನಲ್ಲಿ ಸೇಡಿನ ನೆತ್ತರು ಹರಿದಿರುವಂಥದ್ದು. ಫೋಟೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಕೊಲೆಗೀಡಾದ ಯುವಕ ಈತ ಕೊಲ್ತಮಜಲು ಬೆಲ್ಲೂರು ನಿವಾಸಿ ಅಬ್ದುಲ್ ಖಾದರ್ ಎಂಬುವರ ಮಗ ಅಬ್ದುಲ್ ರಹಿಮಾನ್. ಇನ್ನು ಪಿಕಪ್ ವಾಹನ ಚಾಲಕ ರಹೀಂ ಎಂಬಾತನ ಬರ್ಬರ ಹತ್ಯೆಯಾಗಿದೆ ಮಂಗಳೂರಿನಲ್ಲಿ.
ಕೊಲೆಯ ಕಾರಣ ಮತ್ತು ಆರೋಪಿಗಳ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಂಟ್ವಾಳದ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನ ಆರಂಭಗೊಳಿಸಲಾಗಿದೆ. ಕೊಲೆ ನಡೆದ ವ್ಯಾಪ್ತಿಯಲ್ಲಿರುವಂತಹ ಸಿಸಿಟಿವಿಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕಾಗುಡ್ಡೆ ಎಂಬಲ್ಲಿ ಒಂದು ಮನೆಯ ಬಳಿ ಮರಳನ್ನ ಆನ್ಲೋಡ್ ಮಾಡ್ತಾ ಇದ್ರು ಪಿಕಪ್ನಲ್ಲಿ. ಈ ವೇಳೆ ಈ ದಾಳಿ ಆಗಿರುವಂಥದ್ದು ತಲ್ವಾರ್ನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪಿಕಪ್ ವಾಹನ ಚಾಲಕ ರಹೀಂ ಎಂಬಾತನ ಬರ್ಬರ ಹತ್ಯೆಯಾಗಿರುವಂಥದ್ದು. ಮಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಒಂದು ಕೋಮು ಹತ್ಯೆಗಳು ನಡೀತಾನೆ ಇದೆ. ಹತ್ಯೆ ಆದಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡ್ರೆ ಎಷ್ಟೋ ಉತ್ತಮ. ಯಾಕಂದರೆ ಮಂಗಳೂರು ತುಂಬ ಸೂಕ್ಷ್ಮ ಪ್ರದೇಶ. ಇಲ್ಲಿ ಕೋಮು ಗಲಭೆಗಳು ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಇನ್ನು ಈ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಯ ಕಾರಣ ಮತ್ತು ಆರೋಪಿಗಳ ಬಗ್ಗೆ ತನಿಖೆಯನ್ನ ಶುರು ಮಾಡಲಾಗಿದೆ. ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನ ಆರಂಭಗೊಳಿಸಲಾಗಿದೆ. ಕೊಲೆ ನಡೆದ ವ್ಯಾಪ್ತಿಯ ಎಲ್ಲ ಸಿಸಿಟಿವಿ ಫೂಟೇಜ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಕಾಗುಡ್ಡೆ ಎಂಬಲ್ಲಿ ಮರಳು ಆನ್ಲೋಡ್ ಮಾಡುವ ವೇಳೆ ಈ ತಲ್ವಾರ್ನಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ನಡೆದಿದೆ. ಸುಮಾರಿಗೆ ಕುಂತವಾಳ ತಾಲೂಕಿನ ಕೊಲ್ತಮಜಲು ಅಂತ ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಿಕಪ್ ಚಾಲಕನಾಗಿದ್ದುಕೊಂಡು ಮರಳು ಲೋಡು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇಮ್ತಿಯಾಜ್ ಎಂಬಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತಗೊಳ್ಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು 10-15 ಮಂದಿಯ ಗೂಂಡಾಗಳ ಕಿಡಿಗೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಳವಾರನ್ನು ಹಿಡ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ. ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ. ಒಂದು ಇಮ್ತಿಯಾಜ್ ಅಂತ, ಮತ್ತೊಬ್ಬರು ಕಲಂದರ್ ಶಾಫಿ ಅಂತ. ಈ ಗಂಭೀರ ದಾಳಿಗೊಳಗಾದಂತಹ ಇಮ್ತಿಯಾಜ್ರವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಬ್ದುಲ್ ರಹೀಂ ಅವರಿಗೆ ಎರಡು ಹೆಸರಿದೆ. ಒಂದು ಅಬ್ದುಲ್ ರಹೀಮ್, ಮತ್ತೊಂದು ಇಮ್ತಿಯಾಜ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂಥದ್ದು. ಅವರು ಮರಣ ಹೊಂದಿದ್ದಾರೆ. ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ ಹೆಣವಾದಾಗ, ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಬಜ್ಪೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭರತ್ ಕುಂಟೇಳ್ ಅಂತ ಹೇಳುವಂತಹ ಮತ್ತೊಬ್ಬ ಗೂಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ, ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ. ನಾವು ಈ ಭಾರತದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂಥ ಸಂಶಯ ನಮಗೆ ಕಾಡ್ತಾ ಇದೆ. ಇಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು, ಇಲ್ಲಿ ಸರ್ಕಾರ ಇಲ್ಲಿ ಒಂದು ಹತ್ಯೆ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ. ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ. ಇಲ್ಲಿ ಇವರು ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ 45 FIRಗಳಾಗಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ಗೃಹ ಸಚಿವರು, ಉಸ್ತುವಾರಿ ಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು.
ಪರಿಸ್ಥಿತಿಯನ್ನು ಅವಲಂಬಿಸಬೇಕು. ಯಾವಾಗ ಪ್ರಚೋದನಕಾರಿಯಾಗಿ ಭಾಷಣ, ದ್ವೇಷದ ಭಾಷಣಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದ ಕಾರಣ ಈ ಕೊಲೆಯಾಗಿದೆ. ನಿನ್ನೆ ಬಜಪೆಯಲ್ಲಿ ಮಾತಾಡಿದಂತಹ ಒಬ್ಬ ಹೋಮಕೃಮಿಯೊಬ್ಬ ನೇರವಾಗಿ ಈ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ನಾಳೆ ನೋಡ್ತಾ ಇದ್ವಿ, ಅದು ನಮ್ಮ ಕೈಯಲ್ಲಿದೆ ಅಂತ ನೇರವಾಗಿ ಎಳೆದಿದ್ದಾನೆ. ಮಂಗಳೂರಿನ ಅಬ್ದುಲ್ ರಹಿಮಾನ್ ಎಂಬ ಯುವಕನ ಹತ್ಯೆ ಪ್ರಕರಣ ಬೆನ್ನಲ್ಲೇ ದಕ್ಷಿಣ ಕನ್ನಡದ 5 ತಾಲೂಕುಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣ ಬೆನ್ನಲ್ಲೇ ದಕ್ಷಿಣ ಕನ್ನಡದ 5 ತಾಲೂಕುಗಳಲ್ಲಿ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. 3 ದಿನ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಎಂಬ ಯುವಕನ ಹತ್ಯೆ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ. 3 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೇ 27ರ ಸಂಜೆ 6 ಗಂಟೆಯಿಂದ ಮೇ 30ರ ಸಂಜೆ 6ರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಪಡೆ ತರಿಸಿಕೊಳ್ಳೋಕೆ ನಿರ್ಧರಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಹೇಳಿದ್ದಾರೆ. ಇನ್ನು ಆಯಾ ಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ಇಟ್ಟಿದೆ. ಅನುಮಾನಾಸ್ಪದ ಚಟುವಟಿಕೆ ಮೇಲೆ ಪೊಲೀಸರು ತೀವ್ರ ನಿಗಾ ವಹಿಸಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಫೋಟೋದಲ್ಲಿ ಕೊಲೆಯಾದ ಯುವಕ, ಕೊಲೆಯಾದ ನಂತರ ಪ್ರತಿ ಬಾರಿಯೂ ಕೂಡ ಕೊಲೆಯಾದ ನಂತರ ಅಲರ್ಟ್ ಘೋಷಣೆ ಮಾಡಲಾಗುತ್ತೆ. ಮುಂದಿನ ಬಾರಿ ಈ ರೀತಿಯ ಅಹಿತಕರ ಘಟನೆ ನಡೆದಂತೆ ನೋಡ್ಕೊಳ್ತೇವೆ ಅನ್ನುವಂಥ ಮಾತು ಕೇಳಿ ಬರುತ್ತೆ. ಆದರೆ ಮಂಗಳೂರಿನಲ್ಲಿ ಇದೇ ಮೊದಲೇನಲ್ಲ, ಸಾಲು ಸಾಲು ಕೊಲೆಗಳು ನಡೀತಾ ಇರುವಂಥದ್ದು. ಕೊಲೆಯಾದ್ಮೇಲೆ ಎಚ್ಚೆತ್ಕೊಳ್ಳೋ ಬದಲು ಮುಂಚೆಯೇ ಎಚ್ಚೆತ್ಕೊಳ್ಳೋದು ವಾಸಿ. ಯಾಕಂದರೆ ಇದು ಮೊದಲಲ್ಲ, ಸಾಲು ಸಾಲು ನೆತ್ತರು ಹರಿತಾ ಇರುವಂಥದ್ದು ಮಂಗಳೂರಿನಲ್ಲಿ. ಹತ್ಯೆ ಬೆನ್ನಲ್ಲೇ 3 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳ ವ್ಯಾಪ್ತಿಯಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ಮೇ 27ರ ಸಂಜೆ 6 ಗಂಟೆಯಿಂದ ಮೇ 30ರ ಸಂಜೆ 6ರವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ತಿಳಿಸಿದ್ದಾರೆ. ಇನ್ನು ಆಯಾ ಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ಇಟ್ಟಿದೆ. ಅನುಮಾನಾಸ್ಪದ ಚಟುವಟಿಕೆ ಮೇಲೆ ಪೊಲೀಸರು ತೀವ್ರ ನಿಗಾ ವಹಿಸಿದ್ದಾರೆ. ಮಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಕೋಮು ಹತ್ಯೆ ನಡೀತಾ ಇರುವಂಥದ್ದು. ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ. ಮಂಗಳೂರಿನಲ್ಲಿಯೇ ಯಾಕೆ ಇಷ್ಟೊಂದು ಅಸಡ್ಡೆ ಅಂತ? ಯಾಕಂದರೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೊಲೆಯಾದ್ಮೇಲೆ ಪ್ರತಿ ಬಾರಿಯೂ ತಗೊಳ್ತಾರೆ, ಅಲರ್ಟನ್ನು ಘೋಷಣೆ ಮಾಡ್ತಾರೆ. ಆದರೆ ಇದರ ಬಗ್ಗೆ ಮುಂಚೆಯೇ ಎಚ್ಚರಿಕೆ ವಹಿಸಿದರೆ ಎಷ್ಟೋ ಅನಾಹುತಗಳು ತಪ್ಪಿ ಹೋಗ್ತಿದ್ವು. ಸಾಲು ಸಾಲು ಕೊಲೆಗಳು ನಡೀತಾ ಇರುವಂಥದ್ದು ಮಂಗಳೂರಿನಲ್ಲಿ. ಅದು ಕೂಡ ಪಿಕಪ್ ವಾಹನದಲ್ಲಿ ಮರಳು ಆನ್ಲೋಡ್ ಮಾಡುವ ವೇಳೆ ಬಂದು ದಾಳಿ ಮಾಡಲಾಗಿದೆ. ಮನೆಯೊಂದರ ಬಳಿ ನಡೆದಿರುವಂತಹ ಘಟನೆ ಇದು.